emitting diode, LED. The diode which emits the light means forward bias of the diode which emits the light by the recombination of holes and electrons is called a light emitting diode. ಈ ಒಂದು ಡಯೋಡ್ ಅನ್ನ ಫಾರ್ವರ್ಡ್ ಬಯಾಸ್ ಆಗಿ ಯೂಸ್ ಮಾಡಬೇಕು. ಅಲ್ಲಿ ಯಾವಾಗ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ಗಳು ರೀಕಂಬೈಂಡ್ ಆಗ್ತಾವೋ ಆಗ ಲೈಟ್ ಎಮಿಟ್ ಆಗುತ್ತೆ, ರೇಡಿಯೇಷನ್ ಎಮಿಟ್ ಆಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಆಗುತ್ತೆ. ಇಂಥ ಒಂದು ಡಯೋಡ್ಗೆ ನಾವು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರೀತೀವಿ. ಆ ಡಯೋಡ್ದು ಸರ್ಕ್ಯೂಟ್ ಸಿಂಬಲ್ ಅನ್ನ ಈ ರೀತಿ, LED ಸರ್ಕ್ಯೂಟ್ ಸಿಂಬಲ್ ಅನ್ನ ಈ ರೀತಿ, ಸೇಮ್ ಆಸ್ ದ ಆರ್ಡಿನರಿ ಕನ್ವೆನ್ಷನಲ್ ಡಯೋಡ್. ಇಲ್ಲಿ ROH ಬರಬೇಕು, ವಿಚ್ ರಿಪ್ರೆಸೆಂಟ್ಸ್ ಎಮಿಷನ್ ಆಫ್ ಲೈಟ್. ಸೊ ಈ ಒಂದು ಡಯೋಡ್ ನ ಸರ್ಕ್ಯೂಟ್ ಕನೆಕ್ಷನ್ ಇದನ್ನ ಫಾರ್ವರ್ಡ್ ಬಯಾಸ್ ಆಗಿ ಯೂಸ್ ಮಾಡ್ತೀವಿ. ಪಿ ಸೈಡ್ ಇಸ್ ಪಾಸಿಟಿವ್ ಟರ್ಮಿನಲ್, ಎನ್ ಸೈಡ್ ಇಸ್ ನೆಗೆಟಿವ್ ಟರ್ಮಿನಲ್ ಅಂಡ್ ರೆಸಿಸ್ಟರ್ ಇದೆ. ಸೊ ಇಲ್ಲಿರ್ತಕ್ಕಂಥ ಡಯೋಡ್ ಇದು. ಪಿ ಸೈಡ್ ಅಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಎನ್ ಸೈಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಯಾವಾಗ ಎಕ್ಸ್ಟರ್ನಲ್ ವೋಲ್ಟೇಜ್ ಅನ್ನು ಅಪ್ಲೈ ಮಾಡ್ತೀವೋ, ಫಾರ್ವರ್ಡ್ ವೋಲ್ಟೇಜ್ ಅನ್ನು ಅಪ್ಲೈ ಮಾಡ್ತೀವೋ, ಎಲೆಕ್ಟ್ರಾನ್ಸ್ ಮೂವ್ ಫ್ರಮ್ ಎನ್ ರೀಸನ್ ಟು ಪಿ ರೀಸನ್, ಹೋಲ್ಸ್ ಮೂವ್ ಫ್ರಮ್ ಪಿ ರೀಸನ್ ಟು ಎನ್ ರೀಸನ್ ಅಕ್ರಾಸ್ ದ ಜಂಕ್ಷನ್. ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ಗಳು ರೀಕಂಬೈಂಡ್ ಆಗಿದ್ದಾವೆ. ಅಂದ್ರೆ ವೇಲೆನ್ಸ್ ಬ್ಯಾಂಡ್ ಪಿ ರೀಸನ್ ಕಂಟೈನ್ಸ್ ದ ಹೋಲ್ಸ್, ಎನ್ ರೀಸನ್ ಕಂಡಕ್ಷನ್ ಬ್ಯಾಂಡ್, ಇದರಲ್ಲಿ ಇಟ್ ಕಂಟೈನ್ಸ್ ದ ಮೇಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಲೈಕ್ ಎಲೆಕ್ಟ್ರಾನ್ಸ್. ಸೊ ಯಾವಾಗ ನಾವು ವೋಲ್ಟೇಜ್ ಅನ್ನು ಅಪ್ಲೈ ಮಾಡ್ತೀವೋ ಆಗ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ, ಎನ್ ರೀಸನ್ ಟು ಪಿ ರೀಸನ್ ಬಂದಿದ್ದಾವೆ ಅಂತ ಅರ್ಥ. ಎಲೆಕ್ಟ್ರಾನ್ಸ್ಗಳು ಈ ಒಂದು ಕಂಡಕ್ಷನ್ ಬ್ಯಾಂಡ್ ಇಂದ ವೇಲೆನ್ಸ್ ಬ್ಯಾಂಡ್ಗೆ ಜಂಪ್ ಆಗಿ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ಗಳು ಕಂಬೈಂಡ್ ಆಗ್ತವೆ. ಇಲ್ಲಿ ನಮಗೆ ಗೊತ್ತಿದೆ, ಎಲೆಕ್ಟ್ರಾನ್ ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆದಾಗ ಇಟ್ ಎಮಿಟ್ಸ್ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಹಾಗೇನೆ ಎಲೆಕ್ಟ್ರಾನ್ ಕಂಡಕ್ಷನ್ ಬ್ಯಾಂಡ್ ಇಂದ ವೇಲೆನ್ಸ್ ಬ್ಯಾಂಡ್ಗೆ ಜಂಪ್ ಆದಾಗ ದಿಸ್ ಎಲೆಕ್ಟ್ರಾನ್ ಈಸ್ ಆಲ್ಸೋ ಎಮಿಟ್ಸ್ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. This emitted energy is equivalent to the energy gap between valence band and conduction band. ಆ ಎಮಿಟ್ ಆಗ್ತಕ್ಕಂಥ ರೇಡಿಯೇಷನ್ ಅಲ್ಲಿರೋ ಎನರ್ಜಿ ಆ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅಲ್ಲಿರೋ ಎನರ್ಜಿ ಗ್ಯಾಪ್ ಈಕ್ವಲ್ ಆಗುತ್ತೆ. ಈ ರೀತಿ ಹೋಲ್ಸ್ ಮತ್ತು ಎಲೆಕ್ಟ್ರಾನ್ಸ್ ಕಂಬೈಂಡ್ ಆದಾಗ, ರೀಕಾಂಬಿನೇಷನ್ ಆದಾಗ, ಕಾಂಬಿನೇಷನ್ ಆಗಿದೆ ಅಂದ್ರೆ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಇಂದ ವೇಲೆನ್ಸ್ ಬ್ಯಾಂಡ್ ಜಂಪ್ ಆಗಿದೆ, ಆಗ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಆಗುತ್ತೆ. ಆ ಒಂದು ಎಮಿಟೆಡ್ ರೇಡಿಯೇಷನ್ ಅಲ್ಲಿರೋ ಎನರ್ಜಿ ವಿಚ್ ಇಸ್ ಈಕ್ವಲ್ ಟು ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್. So that energy gap is equal to h nu. H is the Planck's constant and nu is the frequency of electromagnetic radiation. So Eg is also equal to hc upon lambda. C is the velocity of electromagnetic radiation and lambda is the wavelength of the electromagnetic radiation. And lambda is equal to hc divided by Eg. ಇಲ್ಲಿ h constant to c constant, ಹಾಗಾಗಿ lambda and Eg are varies inversely. ಅಂದ್ರೆ ಆ ಒಂದು ಎಮಿಟ್ ಆಗ್ತಕ್ಕಂಥ ಲೈಟ್ ಅಲ್ಲಿರೋ ಕಲರ್ ಅಥವಾ ವೇವ್ ಲೆಂತ್ ಆ ಒಂದು ಎನರ್ಜಿ ಗ್ಯಾಪ್ ಮೇಲೆ ಡಿಪೆಂಡ್ ಆಗಿದೆ. ಈಗ ರೆಡ್ ಕಲರ್ ಎಮಿಟ್ ಆಗಬೇಕು ಅಂತಂದ್ರೆ ವೇವ್ ಲೆಂತ್ ಆಫ್ ದ ರೆಡ್ ಈಸ್ ಮೋರ್ ದೆನ್ ದ ವೈಲೆಟ್, ಆಗ ಎನರ್ಜಿ ಗ್ಯಾಪ್ ಲೆಸ್ ಇರ್ತಕ್ಕಂಥ ಮಟೀರಿಯಲ್ ಅನ್ನು, ಸೆಮಿ ಕಂಡಕ್ಟರ್ ಮಟೀರಿಯಲ್ ಅನ್ನು ಯೂಸ್ ಮಾಡಬೇಕು. ಅದೇ ವೈಲೆಟ್ ಲೈಟ್ ಅನ್ನು ಯೂಸ್ ಮಾಡಿದ್ರೆ ವೇವ್ ಲೆಂತ್ ಆಫ್ ದ ವೈಲೆಟ್ ಈಸ್ ಮೋರ್ ದೆನ್ ಲೆಸ್ ದೆನ್ ದ ರೆಡ್, ಆಗ ಜಾಸ್ತಿ ಎನರ್ಜಿ ಗ್ಯಾಪ್ ಇರ್ತಕ್ಕಂಥ ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ ಅನ್ನು ಯೂಸ್ ಮಾಡಬೇಕು. ಈ ರೀತಿ ಯಾವ ಕಲರ್ಡ್ ಲೈಟ್ ಬೇಕೋ ಆ ಕಲರ್ಡ್ ಲೈಟ್ಗೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂಥ ಎನರ್ಜಿ ಗ್ಯಾಪ್ ಇರ್ತಕ್ಕಂಥ ಮಟೀರಿಯಲ್ ಅನ್ನು ಯೂಸ್ ಮಾಡಬೇಕು. ಯೂಶಲಿ ಒಂದು LED ನಲ್ಲಿ ಯೂಸ್ ಮಾಡ್ತಕ್ಕಂಥ ಸೆಮಿ ಕಂಡಕ್ಟರ್ಸ್ ಯಾವುವು ಅಂತಂದ್ರೆ ಗ್ಯಾಲಿಯಂ ಫಾಸ್ಫೈಡ್ ಯೂಸ್ ಮಾಡ್ತೀವಿ, ಗ್ಯಾಲಿಯಂ ಆರ್ಸನೈಡ್ ಅನ್ನು ಯೂಸ್ ಮಾಡ್ತೀವಿ, ಗ್ಯಾಲಿಯಂ ಆರ್ಸನೈಡ್ ಫಾಸ್ಫೈಡ್ ಅನ್ನು ಯೂಸ್ ಮಾಡ್ತೀವಿ. ಈ ರೀತಿ ಮಟೀರಿಯಲ್ಸ್ ಅನ್ನ ಈ ಒಂದು LED ನಲ್ಲಿ ಯೂಸ್ ಮಾಡಿದಾಗ ಗ್ಯಾಲಿಯಂ ಫಾಸ್ಫೈಡ್ ಎಮಿಟ್ಸ್ ದ
yellow light, gallium arsenide emits the green light, gallium arsenide phosphide emits the red light. ಈ ರೀತಿ ಬೇರೆ ಬೇರೆ ಮೆಟೀರಿಯಲ್ ಸೆಮಿಕಂಡಕ್ಟರ್ ಮೆಟೀರಿಯಲ್ emits the different colored light because they have different energy gap. ಈ ರೀತಿ ಈ ಒಂದು ಲೈಟ್ ಎಮಿಟಿಂಗ್ ಡಯೋಡ್ ವರ್ಕ್ ಆಗುತ್ತೆ. ಸೊ ಈ ಒಂದು ಲೈಟ್ ಎಲ್ಇಡಿಯನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಸೊ ದಿಸ್ ಎಲ್ಇಡಿ is used as a signal lamps, display devices and calculators. ನಿಮ್ಮ ಟಿವಿನಲ್ಲಿ, ಕ್ಯಾಲ್ಕುಲೇಟರ್ನಲ್ಲಿ ಟಿವಿ ಆನ್ ಆಗಿದ್ರೆ ರೆಡ್ ಲೈಟ್ ಕಾಣ್ತಾ ಇರುತ್ತೆ ಸಣ್ಣದೊಂದು, ಆಫ್ ಆಗಿದ್ರೆ ರೆಡ್ ಲೈಟ್ ಕಾಣುತ್ತೆ, ಆನ್ ಆಗಿದ್ರೆ ಗ್ರೀನ್ ಲೈಟ್ ಕಾಣುತ್ತೆ. ಅದು ತಾನೆ. ಅದೇ ರೀತಿ ಕ್ಯಾಲ್ಕುಲೇಟರ್ ಇರ್ಬೋದು, ಬೇರೆ ಬೇರೆ ಡಿಸ್ಪ್ಲೇ ಡಿವೈಸಸ್ ಇರ್ಬೋದು. ಈ ರೀತಿಯ ಒಂದು ಡಿವೈಸಸ್ಗಳಲ್ಲಿ ಆಸ್ ಎ ಡಿಸ್ಪ್ಲೇ ಡಿವೈಸ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಎಲ್ಇಡಿ ಇಸ್ ಯೂಸ್ಡ್ ಆಸ್ ಇಂಡಿಕೇಟರ್ ಫಾರ್ ಪವರ್ ಆನ್, ಓವರ್ಲೋಡ್, ಶಾರ್ಟ್ ಸರ್ಕ್ಯೂಟ್ ಎಕ್ಸೆಟ್ರಾ. ಹಾಗೇನೆ ಎಲ್ಇಡಿ ಇಸ್ ಯೂಸ್ಡ್ ಆಸ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ಎಲ್ಇಡಿ ಯೂಸ್ ಮಾಡ್ತಾರೆ. ಅದೇ ರೀತಿ ಎಲ್ಇಡಿ ಇಸ್ ಯೂಸ್ಡ್ ಇನ್ ದ ಬರ್ಗ್ಲರ್ಸ್ ಅಲಾರಾಮ್. ಈ ಒಂದು ಕಳ್ಳರು ನಡೀತಕ್ಕಂಥ ಅಲಾರಾಮ್ ಅನ್ನ ಯೂಸಲಿ ಬ್ಯಾಂಕಲ್ಲಿ ಯೂಸ್ ಮಾಡ್ತಾರೆ. ಅಂತ ಒಂದು ಅಲಾರಾಮ್ ಅಲ್ಲಿ, ಬರ್ಗ್ಲರ್ಸ್ ಅಲಾರಾಮ್ ಅಲ್ಲಿ ಈ ಒಂದು ಎಲ್ಇಡಿ ಯೂಸ್ ಮಾಡ್ತಾರೆ. ಅದೇ ರೀತಿ ಸಿಡಿ ಪ್ಲೇಯರ್ಸ್, ಕಾಂಟ್ಯಾಕ್ಟ್ ಡಿಸ್ಕ್, ಸಿಡಿ ಪ್ಲೇಯರ್ಸ್ ಇದಾವಲ್ಲ, ಆ ಒಂದು ಸಿಡಿ ಪ್ಲೇಯರ್ಸ್ ಅದು ಸಹಿತ ಈ ಒಂದು ಎಲ್ಇಡಿಯನ್ನು ಯೂಸ್ ಮಾಡ್ತಾರೆ. ಇವು ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಎಲ್ಇಡಿ. ಓಕೆ. Let us discuss about light-emitting diode or LED. Light-emitting diode, which we also call LED, is nothing but like p-n junction diode. These diodes emit light when it is forward biased. When any diode is forward biased, current flows through the diodes. Current is caused in the diode due to flow of holes and free electrons both. During this process of flow of holes and free electrons, there will be recombination amongst them. That means free electrons will recombine with empty holes. During this recombination, electrons in the conduction band, that is, free electrons will jump to the hole in valence band. During this jump of electron from conduction band to valence band, electron emit energy in form of photon. This energy is equal to the forbidden energy gap between conduction band and valence band. We know that the energy of a photon is nothing but the product of frequency of electromagnetic radiation and Planck constant. Now consider the energy gap is Eg. Hence, Eg equals Hf, where h is Planck constant and f is the frequency
of electromagnetic radiation. Now it can be said that Eg is proportional to F. So if we adjust this band gap Eg, we can produce such electromagnetic wave whose frequency will be in our visual range. This is what we do in light-emitting diode. We have already said that photon will release in all electron-hole recombination, but light only emit in LED. Let us explain why. In normal silicon, this entire radiation of electromagnetic wave during recombination is in the form of heat. This is because silicon and germanium semiconductor are not direct gap semiconductors. Rather, these are indirect gap semiconductors. In indirect gap semiconductor, the maximum energy level of valence band and minimum energy level of conduction band do not occur at the same momentum of electrons. Hence, during recombination of electrons and holes, that is, migration of electrons from conduction band to valence band, the momentum of electrons would be changed. The photons originated from these electrons will be mostly utilized for the electron momentum. In direct gap semiconductor, the maximum of valence band and minimum of conduction band occur at the same electron momentum. Hence, there will be no change of momentum of electrons during migration from conduction band to valence band. So the photons originated due to that migration have not to provide momentum to electrons. Unlike normal diodes, which are made from either germanium or silicon, the indirect gap semiconductor materials, light-emitting diodes, are made from direct gap semiconductor, compounded such as gallium arsenide, gallium phosphide, gallium arsenide phosphide, silicon carbide, gallium indium nitride. Also, they may be mixed together at different ratios to produce more distinct wavelength of colors. This is how an LED or light-emitting diode works. Hope you got the idea. Thank you.